ಹಾಯ್ ಫ್ರೆಂಡ್ಸ್, ಇವತ್ತು ನಾನು 10 o'clock ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ನಾನು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಆಗಲಿಲ್ಲ. ಯಾಕಂದರೆ ನನ್ನ ಮಗಳು ಸ್ಕೂಲಿಗೆ ಹೋಗ್ಬೇಕಲ್ವಾ. ಬೆಳಗ್ಗೆ ಎದ್ದು ಅವಳಿಗೆ ತಿಂಡಿ ಪ್ರಿಪೇರ್ ಎಲ್ಲ ಮಾಡಿಕೊಟ್ಟು ಅವಳನ್ನು ಕಳಿಸೋದ್ರಲ್ಲೇ 10 ಗಂಟೆ ಆಗೋಯ್ತು. ಆ್ಯಕ್ಚುಲಿ 9:30 ಆಯಿತು. ಅವಳು ಮಾರ್ನಿಂಗ್ ಒಂದು 9ಗೆಲ್ಲ ಹೋಗಿಬಿಡ್ತಾಳೆ. ಆಟೋ ಬರುತ್ತೆ ಮನೆ ಹತ್ರ. ಆಮೇಲೆ ಪಾಪು ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ. ಆಮೇಲೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅನ್ನೋಷ್ಟರೊಳಗೆ 10 o'clock ಆಯಿತು. ಪಾಪು ಮಾರ್ನಿಂಗ್ ಅಂದರೆ ಬೇಗ ಒಂದು 10 ನಿಮಿಷ ಮಲಗಿ ಎದ್ದ. ಬೆಳಗ್ಗೆ ಎದ್ದಾದಮೇಲೆ ಮತ್ತೆ 10 ನಿಮಿಷ ಮಲ್ಕೊಂಡು ಎದ್ದ. ಆಗ ನಾನು ಸುಮ್ಮನೆ ಇದ್ದು ಮೊಬೈಲೆಲ್ಲ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡಿಬಿಟ್ಟಿದ್ದೆ. ಆಮೇಲೆ ಮತ್ತೆ ಅವನು ಎದ್ದಿದ್ನಲ್ವ, ಅವನ ಜೊತೆನೇ ಕೂತ್ಕೊಂಡು ಬಟ್ಟೆ ಎಲ್ಲ ಮಡ್ಚಿಡ್ತಾ ಇದ್ದೆ. ಅವನು ಅಷ್ಟೇ ನನ್ನ ಜೊತೆ ಆಟ ಆಡಿಕೊಂಡು ಬಟ್ಟೆ ಮಡ್ಚೋದನ್ನೆಲ್ಲ ನೋಡ್ಕೊತಿದ್ದ. ಆಮೇಲೆ ಅವನು ಆ ಬಟ್ಟೆ ಜೊತೆ ಎಲ್ಲ ಆಟ ಆಡ್ತಾ ಇದ್ದ. ಆಮೇಲೆ ಅವನಿಗೆ ಬೋರ್ ಆಗೋಯ್ತು ಬಟ್ಟೆ ಮಡ್ಚೋದೆಲ್ಲ. ಅದಕ್ಕೆ ನಾನು ಒಂದು ಸ್ವಲ್ಪ ಅವನ್ನ ಎತ್ಕೊಂಡು ಹೊರಗಡೆ ಎಲ್ಲ ಹೋದೆ. ಆಮೇಲೆ ಸ್ವಲ್ಪ ಬಟ್ಟೆ ಎಲ್ಲ ಮಡ್ಚಾದ್ಮೇಲೆ ನಾನು ಒಂದು ಸ್ವಲ್ಪ ಕಸ ಎಲ್ಲ ಗುಡಿಸ್ಕೊಳ್ಳೋಣ, ಕ್ಲೀನಿಂಗ್ ಎಲ್ಲ ಮಾಡೋಣ ಅಂತ ಹೇಳಿಬಿಟ್ಟು ಕಸ ಎಲ್ಲ ಗುಡಿಸ್ಕೊತಿದ್ದೆ. ಅವನಿಗೆ ಯಾಕೋ ತುಂಬ ಕ್ರ್ಯಾಂಕಿ ಆಗ್ತಾಯಿದ್ದ. ಕಸ ಗುಡಿಸ್ಕೊಳ್ಳೋಕ್ಕೆ ಬಿಡ್ತಾ ಇರಲಿಲ್ಲ, ಬರೀ ಅವನು ಅಳ್ತಾನೇ ಇದ್ದ. ಅದಕ್ಕೆ ಎತ್ಕೊಂಡೆ, ಕಸ ಎಲ್ಲ ನೀಟಾಗೆಲ್ಲ ಗುಡಿಸ್ಕೊಂಡೆ. ಇದೆಲ್ಲ ನನಗೆ ಬೆಳಗ್ಗೆನೇ ಮಾಡ್ಕೊಬಿಟ್ರೆ ಆಗಿರೋದು, ಆದರೆ ಆಗಲಿಲ್ಲ. ಯಾಕೋ ಟೈಮೇ ಸಾಲದೇ ಇಲ್ಲ ಅಂತ ಅನಿಸುತ್ತೆ ಪಾಪುಯಿಂದ. ಅವನನ್ನು ಬರೀ ಅವನ ಜೊತೆ ಆಟಾಡಿ ಟೈಮ್ ಸ್ಪೆಂಡ್ ಮಾಡೋದೇ ಆಗೋಗಿರುತ್ತೆ. ಅದಕ್ಕೆ ಸ್ವಲ್ಪ ಲೇಟಾಗೇ ಆಗೋಗುತ್ತೆ ನನ್ನ ಕೆಲಸ ಎಲ್ಲ. ಆದರೂ ಏನು ಮಾಡೋದಲ್ವಾ, ಮಗು ಇದ್ದಿದ್ದ ಮನೇಲಿ ಹೀಗೆ ಅನಿಸುತ್ತೆ. ನಮ್ಮ ಮನೇಲಂತೂ ಹೀಗೆ ನಡೀತಾ ಇದೆ. ಪಾಪು ಹುಟ್ಟೋಕ್ಕೂ ಮುಂಚೆ ಮೊದಲೆಲ್ಲ ಟೈಮ್ ಹೋಗ್ತಾನೆ ಇರಲಿಲ್ಲ, ಫುಲ್ ಬೋರಿಂಗ್ ಆಗ್ತಿತ್ತು. ಆದರೆ ಈಗ ಪಾಪು ಹುಟ್ಟಾದ್ಮೇಲೆ ನನ್ನ ಟೈಮ್ ಹೋಗೋದಲ್ಲ, ಟೈಮೇ ಸಾಲ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅವನನ್ನು ಎತ್ಕೊಂಡೆ ನಾನೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡೋದು, ಅಡುಗೆ ಮಾಡೋದು ಎಲ್ಲನೂ ಅವನನ್ನು ಎತ್ಕೊಂಡೇ ಮಾಡ್ತೀನಿ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಅಮ್ಮ ಅಜ್ಜಿ ಎಲ್ಲ ಬರ್ತಾರೆ, ಆವಾಗ ಒಂದು ಸ್ವಲ್ಪ ಫ್ರೀ ಅನಿಸುತ್ತೆ. ಅದಕ್ಕೂ ಮುಂಚೆ ನಾನು ಪಾಪುನೇ, ನನಗೆ ಅವನೇ ಪ್ರಪಂಚ ಆಗಿರ್ತಾನೆ, ನನ್ನ ಮಗನೇ ಪ್ರಪಂಚ ಆಗಿರ್ತಾನೆ. ಮಾರ್ನಿಂಗ್ ಬೇಗನೆ ನನ್ನ ಹಸ್ಬೆಂಡು ಕೂಡ ಎದ್ಬಿಟ್ಟು ಅವರು ಡ್ಯೂಟಿಗೆ ಹೋಗಿರ್ತಾರಲ್ವ. ಆಮೇಲೆ ನನ್ನ ಮಗಳು ಕೂಡ ಸ್ಕೂಲಿಗೆ ಹೋಗ್ತಾಳೆ. ಆಮೇಲೆ ನಾನು ನನ್ನ ಮಗ ಇಬ್ಬರೇ ಇರ್ತೀವಿ. ಅವನಂತೂ ನನ್ನನ್ನು ಬಿಡೋದೇ ಇಲ್ಲ. ಸೋಫಾ ಅಡಿಲೆಲ್ಲ ಏನೇನು ಹಾಕಿರ್ತಾನೆ ಅಂತ ನನಗೆ ಕಸ ಗುಡಿಸ್ಬೇಕಾದ್ರೆ ಸಿಗುತ್ತೆ, ಬಿಡ್ತಿರ್ಲಿಲ್ಲ. ಅದಕ್ಕೆ ಅವನಿಗೊಂದು ಬಾಟಲ್ ಕೊಟ್ಟು ಆಟಾಡೋಕ್ಕೆ ಕೂರಿಸಿ ಕಸ ಎಲ್ಲ ಗುಡಿಸ್ಕೊತಾ ಇದ್ದೆ. ಆಮೇಲೆ ಅವನು ಮಧ್ಯಾಹ್ನದ ಊಟದ ಟೈಮ್ ಬಂದಿತ್ತಲ್ವ, ಅವನಿಗೆ ಊಟ ಮಾಡಿಸೋಣ ಅಂತ ಹೇಳಿಬಿಟ್ಟು ಊಟ ಮಾಡಿಸ್ತಾ ಇದ್ದೆ. ಅವನಿಗೆ ನನ್ನ ಮಗಂತೂ ಊಟವಂತೂ ಮಾಡೋದೇ ಇಲ್ಲ. ಅವನು ತುಂಬ ಹಠ ಹಿಡಿತಾನೆ. ಏನು ತಿನ್ನಿಸೋದು ಅಂತಲೇ ಗೊತ್ತಿಲ್ಲ ಅವನಿಗೆ. ಏನೇ ತಿನ್ನಿಸಿದ್ರೂ ಉಗಿತಾನೇ ಇರ್ತಾನೆ. ಆದರೂ ಬಿಡೋದಿಲ್ಲ ನಾನು. ಅವನು ಎಷ್ಟು ತಿಂತಾನೆ, ತುಂಬ ಫೋರ್ಸ್ ಮಾಡಲಿಲ್ಲ ಅಂತ ಹೇಳಿದರು. ಅವನು ಎಷ್ಟು ತಿಂತಾನೆ ಅಷ್ಟಾದರೂ ನಾನು ತಿನ್ನಿಸೋದಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ಫೀಡಿಂಗಲ್ಲಿ ಬೇರೆ ಇರ್ತಾನಲ್ಲ, ಅದಕ್ಕೆ ಸಾಕಾಗತ್ತೆ ಅಂತ ಅಂದ್ಕೊತೀನಿ. ಅವನು ಎಷ್ಟು ತಿಂತಾನೆ ಅಷ್ಟು ತಿನ್ನಿಸ್ದೆ. ಮಾರ್ನಿಂಗ್ ಒಂದು ಸತಿ ಚಪಾತಿ ತಿನ್ನಿಸಿದ್ದೆ. ಅದೇ ಚಪಾತಿನ ಇವಾಗಲೂ ಹಾಲಲ್ಲೇ ನೆನೆಸಿಟ್ಟಿದ್ದೆ, ಫುಲ್ಲು ಸಾಫ್ಟಾಗಿತ್ತು. ಅದನ್ನೇ ತಿನ್ನಿಸ್ಕೊತಾ ಇದ್ದೆ. ನನಗೂ ಕೂಡ ಸ್ವಲ್ಪ ಇರಿಟೇಡ್ ಆಗ್ತಾಯಿತ್ತು. ಯಾಕಂದರೆ ನನಗೆ ಏನಾಯಿತು ಅಂತಲೇ ಗೊತ್ತಿಲ್ಲ. ನನ್ನ ಐಸಿಗೆ ಏನೋ ಹುಳ ಕಚ್ಚಿದಂಗೆ ಆಗಿಬಿಟ್ಟು ಅದು ಫುಲ್ಲು ಊದ್ಬಿಟ್ಟಿತ್ತು. ಅದಕ್ಕೆ ನಾನು ಒಂಥರ ಹುಷಾರಿಲ್ದಲೇ ಇರೋರ ಥರನೇ ಆಗಿತ್ತು ನನಗೆ. ಈ ವೀಕೆ ನನಗೆ ಸರಿ ಇಲ್ಲ ಅನಿಸುತ್ತೆ. ಆದರೂ ಏನು ಮಾಡೋದಲ್ವಾ. ಆಮೇಲೆ ನನ್ನ ಪಾಪುಗೆ ಸ್ನಾನ ಮಾಡಿಸ್ಬೇಕಿತ್ತು. ಅದಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಅವನನ್ನು ಸ್ನಾನ ಮಾಡಿಸ್ಕೊಂಡು ಕರ್ಕೊಬಂದೆ. ಸ್ನಾನ ಮಾಡೋದಂದರೆ ನನ್ನ ಪಾಪುಗೆ ತುಂಬಾ ಇಷ್ಟ. ಕೆಲವೊಂದು ಮಕ್ಕಳು ತುಂಬ ಅಳ್ತವೆ, ಆದರೆ ನನ್ನ ಮಗು ಹಂಗಲ್ಲ. ಸ್ನಾನ ಮಾಡಿಸೋ ತನಕ ಅಳ್ತಾನೆ ಇರ್ತಾನೆ. ಸ್ನಾನ ಮಾಡಿಸಾದ್ಮೇಲೆ ತುಂಬ ಫುಲ್ ಆ್ಯಕ್ಟಿವ್ ಆಗಿಬಿಡ್ತಾನೆ. ಅವನಿಗೆ ಸ್ನಾನ ಮಾಡಿಸಿ ಆದಮೇಲೆ ಬಟ್ಟೆ ಹಾಕ್ಬೇಕಾದ್ರೆ ಅಳೋದು. ಅವನಿಗೆ ಫುಲ್ ನಿದ್ದೆ ಬಂದುಬಿಡತ್ತಲ್ವ ಬಿಸಿ ಬಿಸಿ ಸ್ನಾನ ಮಾಡಿಸಾದ್ಮೇಲೆ. ಹಾಗಾಗಿ ಅವನು ಗಿಡಿಸ್ಕೊಳಕ್ಕೆ ಅಳ್ತಾ ಇದ್ದ. ಅವನಿಗೆ ಆಟ ಸಾಮಾನೆಲ್ಲ ಟಾಯ್ಸ್ ಎಲ್ಲ ಇದೆಲ್ಲ ಅದು ಕೊಟ್ಟರೆ ಅವನು ಸುಮ್ಮನಾಗೋದಿಲ್ಲ. ಅದೇ ಥರ ರ್ಯಾಂಡಮ್ ಏನಾದರೂ ಥಿಂಗ್ಸ್ ಏನಾದರೂ ಕೊಟ್ಟರೆ ಸುಮ್ಮನಾಗ್ಬಿಡ್ತಾನೆ. ಒಟ್ಟಿನಲ್ಲಿ ಅವನಿಗೆ 5 ನಿಮಿಷಕ್ಕೂ ಎಲ್ಲ ಟಾಯ್ಸು ಬೋರ್ ಆಗಿಬಿಡತ್ತೆ. ಅದಕ್ಕೆ ಏನೇನೋ ಮಾಡಿಬಿಟ್ಟು ಅವನಿಗೆ ಸೈಲೆಂಟ್ ಮಾಡಿಬಿಟ್ಟು ಹಣೆಗೆಲ್ಲ ಇಡ್ತಾ ಇದ್ದೆ.
ಆಮೇಲೆ ಅವನು ಅಳಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟ ಫುಲ್ಲು. ನಿದ್ದೆ ಬಂದಿತ್ತಲ್ವ, ಫುಲ್ ಕ್ರ್ಯಾಂಕಿ ಆಗಿದ್ದ, ಅಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡ. ಆಮೇಲೆ ಅವನಿಗೆ ನಾನು ಸಮಾಧಾನ ಮಾಡ್ತಾಯಿದ್ದೆ. ಇದೇ ಥರ ನನ್ನ ದಿನ ಇಡೀ ಇವನ ಜೊತೆನೇ ಹೀಗೆ ಹೋಗ್ತಾ ಇರತ್ತೆ. ಆಮೇಲೆ ನನ್ನ ಮಗಳು ಬಂದಮೇಲೆ ಅವಳ ಜೊತೆ, ನನ್ನ ಹಸ್ಬೆಂಡ್ ಬಂದಮೇಲೆ ಅವಳ ಜೊತೆ ಇದೇ ಥರ ಆಗೋಗಿದೆ. ನನಗೆ ಹಿಂಗೇ ಟೈಮ್ ಯಾವಾಗ ಬೆಳಗ್ಗೆ ಆಗುತ್ತೆ, ಯಾವಾಗ ರಾತ್ರಿ ಆಗುತ್ತೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಅಷ್ಟು ಸ್ಪೀಡಾಗೆ ಈ 1 ಇಯರ್ ಅಂತೂ ಫುಲ್ ಸ್ಪೀಡಾಗಿ ಹೋಗ್ಬಿಡ್ತು ಅಂತ ಅನ್ನಿಸ್ತಾ ಇದೆ. ನನ್ನ ಪಾಪುಗೀಗ 1 ಇಯರ್ 1 ಮಂತ್ ಕಂಪ್ಲೀಟ್ ಆಗಿದೆ. ತುಂಬ ಸ್ಪೀಡಾಗೇ ಹೋಗ್ತಾ ಇದೆ ದಿನಗಳೆಲ್ಲ ಅಂತ ಅನ್ನಿಸ್ತಾ ಇದೆ. ಆಮೇಲೆ ಅವನಿಗೆ ಸಮಾಧಾನ ಮಾಡಿಬಿಟ್ಟು ಸ್ವಲ್ಪ ಮುದ್ದು ಮಾಡಿದೆ. ಅವನಿಗೆ ಫುಲ್ ನಿದ್ದೆ ಎಲ್ಲ ಬಂದಿತ್ತಲ್ವ, ಹಣೆಗೆ ಇಡಿಸ್ಕೊತಿರ್ಲಿಲ್ಲ. ಆದರೂ ಹೆಂಗೆಂಗೋ ಅವ್ನು ಹಣೆಗಿಡಬೇಕು ಅಂದ್ರೇ ಅವನಿಗೆ ಏನೇನೋ ಯೋಚನೆ ಮಾಡಿ ಏನೇನೋ ಆಟ ಆಡಿಸ್ಕೊಂಡು ಹಣೆಗಿಡಬೇಕು. ಆ ಥರ ಎಲ್ಲ ಹಣೆಗಿಟ್ಟು ಫುಲ್ಲು ಎಲ್ಲ ಹೋದ್ಮೇಲೆ ಮನೇಲಿ ಫುಲ್ ಹ್ಯಾಪಿಯಾಗಿ ಆರಾಮಾಗಿರ್ತಾರೆ ಅಂತ ಅಂದ್ಕೊತಾರೆ. ಆದರೆ ಅದು ಹ್ಯಾಪಿ ಅಂತೂ ತುಂಬಾ ಇರುತ್ತೆ. ಆದರೆ ಕೆಲಸ ಎಲ್ಲ ಮಾಡ್ಕೋಬೇಕಾದ್ರೆ ಸ್ವಲ್ಪ ಕಷ್ಟ ಅಂತಲೇ ಅನ್ಸೋದು. ಮನೇಲಿ ಯಾರಾದರೂ ಇದ್ದರೆ ಈಸಿ ಅನಿಸುತ್ತೆ, ಪಾಪುನ ನೋಡಿಕೊಂಡ್ರೆ ಈಸಿ ಅನಿಸುತ್ತೆ. ಒಂದು ಸತಿ ಕೆಲಸ ಎಲ್ಲ ಆದಮೇಲೆ ಅವನ ಜೊತೆ ಆಟಾಡ್ತೀನಿ ನೋಡಿ, ಅದಂತೂ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಖುಷಿ ಆಗುತ್ತೆ. ಅವ್ನು ಪುಟ್ಟು ಹೆಜ್ಜೆ ಇಡೋದು, ನಗಾಡೋದು, ಅದು ಆಮೇಲೆ ಅಳೋದು ಕೂಡ. ಆಮೇಲೆ ನಾನು ಹೇಳ್ಕೊಟ್ಟಿದ್ದಿನ ಥರನೇ ಮಾಡ್ತಾನಲ್ಲ, ಅದೆಲ್ಲ ಖುಷಿ ಅನಿಸುತ್ತೆ. ಹಣೆಗೆಲ್ಲ ಇಟ್ಟಾದಮೇಲೆ ಅವ್ನು ಫುಲ್ ಅಳ್ತಾ ಇದ್ದ ಅಲ್ವಾ, ಅದಕ್ಕೆ ಎತ್ಕೊಂಡು ಸ್ವಲ್ಪ ಸಮಾಧಾನ ಮಾಡಿದೆ. ಸಮಾಧಾನ ಮಾಡಿ ಮಲಗ್ಸೋಣ ಅಂತ ಹೇಳಿಬಿಟ್ಟು ಫೀಡ್ ಮಾಡಿಸ್ಬಿಟ್ಟು, ಫೀಡ್ ಮಾಡಾದ್ಮೇಲೆ ಅವ್ನು ಮಲ್ಕೊಂಡಿರಲಿಲ್ಲ. ಸೊ ಅದಕ್ಕೆ ನಾನು ತೊಟ್ಲಿಗೆ ಹಾಕ್ಬಿಟ್ಟು ತೂಗ್ತಾ ಇದ್ದೆ. ಫುಲ್ ತೂಗಿ ಆಮೇಲೆ ಮಲ್ಕೊಂಡ ನನ್ನ ಮಗ. ಅವ್ನು ಮಲ್ಕೊಂಡಾದ್ಮೇಲೆ ಒಂಥರ ಇಷ್ಟೋ ತನಕ ಎದ್ದಿರ್ಬೇಕಾದ್ರೆ ಮಲ್ಕೊಂಡ್ಲಿ ಅಂತ ಅನಿಸ್ತಾ ಇರುತ್ತೆ. ಆದರೆ ಮಲ್ಕೊಂಡಾದ್ಮೇಲೆ ಅಯ್ಯೋ ಮಲಗಿಬಿಟ್ನಲ್ಲ, ಇಷ್ಟು ಕ್ಯೂಟಾಗಿ ಮಲಗಿದ್ದಾನೆ ಅಂತೆಲ್ಲ ಅನಿಸುತ್ತೆ. ಆಮೇಲೆ ಆದ್ರೂ ಅವ್ನು ನಿದ್ದೆ ಮಾಡಿದರೆ ಫ್ರೆಶ್ ಫೀಲ್ ಮಾಡ್ತಾನಲ್ವ, ಅದಕ್ಕೆ ನಾನು ತೂಗಿ ಮಲಗಿಸ್ತೀನಿ ಸ್ನಾನ ಆಗಿದ ತಕ್ಷಣವೇ. ಅವನು ಅಷ್ಟೇ ಮಲ್ಕೊತಾನೆ, ಒಂದೊಂದು ಸತಿ ಹಠ ಹಿಡಿತಾನೆ ಅಷ್ಟೇ. ಇವತ್ತಿನ ಥರ ಇವತ್ತು ಹಠ ಹಿಡಿತದಾನೆ, ಯಾಕೆ ಅಂತ ಗೊತ್ತಿಲ್ಲ ಮಲಗೋದಕ್ಕೆ. ಆಮೇಲೆ ತೂಗಿ ಮಲಗಿಸ್ದೆ ಅವನ್ನ. ಮಲಗಿಸಾದ್ಮೇಲೆ ಅಮ್ಮ ಕೂಡ ಬಂದಿತ್ತು. ಅಮ್ಮ ನನಗೆ ಸಾಂಬಾರೆಲ್ಲ ಮಾಡ್ಕೊಂಡು ತಗೊಬರುತ್ತೆ. ಒಂದೊಂದು ಸತಿ ಮಾಡ್ಕೊಂಬರುತ್ತೆ, ಇಲ್ಲ ಬೇಗ ಬಂದರೆ ನನಗಿಲ್ಲೇ ಹೆಲ್ಪ್ ಮಾಡುತ್ತೆ. ನಾನು ಅಷ್ಟೇ ಏನು ಅಡುಗೆ ಮನೆ ಮಾಡೇ ಇರಲಿಲ್ಲ, ಕೆಲಸ ಏನೂ ಮಾಡಿರಲಿಲ್ಲ. ಹಂಗೆ ಇವನನ್ನು ಮಲಗಿಸ್ಬಿಟ್ಟು ಆಮೇಲೆ ಮಾಡಿ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಅಮ್ಮ ಬಂದ್ರಲ್ವಾ, ನನಗೆ ಅಡುಗೆ ಮನೆ ಕೆಲಸ ಸ್ವಲ್ಪ ಪಾತ್ರೆ ಇತ್ತು, ಎಲ್ಲ ಅಮ್ಮನೇ ಮಾಡಿಕೊಟ್ರು. ಸ್ವಲ್ಪ ಈ ಥರ ಹೆಲ್ಪ್ ಮಾಡಿದರೆ ನನಗೊಂಥರ ರಿಲ್ಯಾಕ್ಸ್ ಅಂತ ಅನ್ಸ್ಕೊಳತ್ತೆ. ಆದರೂ ಟ್ರೈ ಮಾಡ್ತಾ ಇರ್ತೀನಿ, ನನ್ನ ಕೈಯಲ್ಲಿ ಎಷ್ಟಾಗತ್ತೆ ಅಷ್ಟು ಕೆಲಸ ಮಾಡೋದಕ್ಕೆ, ಅಮ್ಮಂಗೇನು ಕೊಡಬಾರ್ದು ಅಂತ. ಆದರೂ ಒಂದೊಂದು ಕೆಲಸ ಮಿಕ್ಕೋಗ್ಬಿಡತ್ತೆ. ಆಮೇಲೆ ಅಮ್ಮ ಬಂದು ಅದನ್ನು ಮಾಡಿಕೊಡತ್ತೆ. ಅಮ್ಮನ ಮನೆ ಇಲ್ಲೇ ಹತ್ತಿರ ಇರೋದ್ರಿಂದ ಅಮ್ಮ ಮತ್ತು ಅಜ್ಜಿ ಮನೆಯೂ ಅಷ್ಟೇ ಇಲ್ಲೇ ಹತ್ತಿರನೇ ಇರೋದು. ನಮ್ಮ ಮನೆಯಿಂದ ನೆಕ್ಸ್ಟ್ ರೋಡ್ ಹೋದರೆ ಅಮ್ಮನ ಮನೆ, ಅಜ್ಜಿ ಮನೆ. ಬಂದ್ಬಿಟ್ಟು ಸ್ವಲ್ಪ ನನಗೆ ಹೆಲ್ಪ್ ಮಾಡ್ತಾರೆ. ಅಮ್ಮ ಅಂತೂ ತುಂಬಾ ಹೆಲ್ಪ್ ಮಾಡುತ್ತೆ. ನೋಡಿ ಸಾಂಬಾರೆಲ್ಲ ತೊಗೊಬಂದಿದೆ ನಮ್ಮಮ್ಮ. ಆಮೇಲೆ ಅಮ್ಮನ ಜೊತೆ ಕೂತ್ಕೊಂಡು ಸ್ವಲ್ಪ ಮಾತಾಡಿದ್ದಾಯಿತು. ಆಮೇಲೆ ಅಷ್ಟರೊಳಗೆ ಪಾಪು ಎದ್ದಿದ್ದ. ಅವನ ಜೊತೆ ಇನ್ನೇನು ಎಲ್ಲ ಕೆಲಸ ಮುಗಿದಾದ್ಮೇಲೆ ಅವನ ಜೊತೆನೇ ಟೈಮ್ ಸ್ಪೆಂಡ್ ಮಾಡೋದಲ್ವ. ರಾಖಿ ಎಲ್ಲ ಕಟ್ಟಿಸ್ಕೊಂಡಿದ್ದ, ನಿನ್ನೆ ರಾಖಿ ಹಬ್ಬ ಇತ್ತಲ್ವ, ಅದಕ್ಕೆ ರಾಖಿ ಎಲ್ಲ ಕಟ್ಟಿಸ್ಕೊಂಡಿದ್ನಲ್ಲ, ಇನ್ನೂ ಅದು ನಾನು ಬಿಚ್ಚಿರಲಿಲ್ಲ, ಕೈಯಲ್ಲಿ ಹಾಗೇ ಇತ್ತು. ಅದನ್ನು ಅವ್ನು ಬಾಯಿಗೆ ಇಟ್ಕೊತಾನೇ ಇದ್ದ. ಅವನ ಜೊತೆ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ಇದೊಂದು ಚಿಕ್ಕ ವ್ಲಾಗ್ ಆಗಿತ್ತು. ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ನಾನು ಏನೇನು ಮಾಡ್ತೀನಿ ಅಂತ, ಅದರಲ್ಲೂ ಮಗು ಇರೋರು ಹೇಗಿರ್ತಾರೆ ಅಂತ ಹೇಳೋದಕ್ಕೆ ಒಂದು ಚಿಕ್ಕ ವ್ಲಾಗ್ ಥರ ಮಾಡಿ ಹಾಕಿದ್ದೀನಿ. ಇದೆಲ್ಲ ಎಲ್ಲರ ಮನೆಯಲ್ಲೂ ಇದೇ ಥರ ಕೆಲಸನೇ ಇರುತ್ತೆ. ಆದರೆ ಮಕ್ಕಳನ್ನ ಇಟ್ಕೊಂಡು ಕೆಲಸ ಮಾಡೋದೇ ಒಂದು ದೊಡ್ಡ ವಿಷಯ ಆಗಿರುತ್ತಲ್ವ. ಆಮೇಲೆ ನಾನು ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡೋದಿತ್ತು, ವಾಷಿಂಗ್ ಮಿಷಿನಿಂದ ಬಟ್ಟೆ ತೆಗ್ದಿದ್ದೆ. ಆಮೇಲೆ ಪಾಪು ಬಟ್ಟೆನ ನಾನು ವಾಷಿಂಗ್ ಮಿಷಿನಿಗೆ ಹಾಕಲ್ಲ, ಯಾಕಂದರೆ ಅವ್ನ ಬಟ್ಟೆ ಸ್ವಲ್ಪ ಹೊರಗಡೆ ಎಲ್ಲ ಮಂಡಿ ಕಾಲಲ್ಲೆಲ್ಲ ಹಾಕಿರ್ತಾನಲ್ಲ, ಕೊಳೆ ಆಗಿರುತ್ತೆ. ಹ್ಯಾಂಡ್ ವಾಶೇ ಮಾಡೋದು.
ಇನ್ನು ನೆಕ್ಸ್ಟು ಕೃಷ್ಣ ಜನ್ಮಾಷ್ಟಮಿ ಬೇರೆ ಇದೆ ಅಲ್ವಾ, ನನ್ನ ಮಗನಿಗೆ ಕೃಷ್ಣನ ಡ್ರೆಸ್ ಹಾಕೋಣ ಅಂತಲೂ ಇದ್ದೀನಿ. ಅದನ್ನು ನಾನು ತುಂಬ ಚೆನ್ನಾಗೇ ನಾನೇ ಡ್ರೆಸ್ ಎಲ್ಲ ಸ್ಟಿಚ್ ಮಾಡಿದ್ದೀನಿ. ಆ ವ್ಲಾಗ್ ಕೂಡ ತರ್ತೀನಿ. ಆ ವ್ಲಾಗೆಲ್ಲ ನೋಡಬೇಕು ಅಂದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಇಷ್ಟ ಆಯಿತು ಅಂದರೆ ಶೇರ್ ಕೂಡ ಮಾಡಿ. ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಅವರಿಗೂ ಸಬ್ಸ್ಕ್ರೈಬ್ ಆಗೋಕ್ಕೆ ಹೇಳಿ. ಥ್ಯಾಂಕ್ ಯು.